ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಹೊಸದಾದ ರೆಸಿಪಿ ಯಾವುದಂದರೆ ನುಗ್ಗೆ ಸೊಪ್ಪಿನ ಒಂದು ರೊಟ್ಟಿ ಮಾಡೋದು. ಯಾವುದೇ ಅಕ್ಕಿ ಹಿಟ್ಟಿಲ್ಲ, ಗೋಧಿ ಹಿಟ್ಟಿಲ್ಲ, ರಾಗಿ ಹಿಟ್ಟು, ಯಾವ ಹಿಟ್ಟನ್ನು ಕೂಡ ಬಳಸದೆ ನಾನು ನುಗ್ಗೆ ಸೊಪ್ಪಿನಿಂದ ಯಾವ ರೀತಿ ರೊಟ್ಟಿನ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ. ಈ ನುಗ್ಗೆ ಸೊಪ್ಪು ಇದೆಯಲ್ಲ, ತುಂಬ ಅದರಲ್ಲಿ ಖನಿಜಾಂಶ, ಪ್ರೋಟೀನ್, ಫೈಬರ್ ಅಂಶ ಎಲ್ಲ ಇದೆ. ಇದನ್ನು ತಿನ್ನಲಿಕ್ಕೆ ಕೆಲವರು ಹಿಂಜರಿಯುತ್ತಾರೆ, ಯಾಕೆಂದರೆ ಅದು ಸೊಪ್ಪಲ್ವಾ, ಸ್ವಲ್ಪ ಕಹಿ ಇರುತ್ತೆ, ಬೇಡ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ನಾನು ಯಾವ ರೀತಿ ಮಾಡಿದರೆ ಈ ನುಗ್ಗೆ ಸೊಪ್ಪಿನ ರೆಸಿಪಿನ ತಿನ್ಬೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ. ನೋಡಿ, ಇದರ ರೊಟ್ಟಿನ ಮಾಡಿದರೆ ಈ ಮಕ್ಕಳು ಕೂಡ ತಿಂತಾರೆ, ದೊಡ್ಡವರು ಕೂಡ ತಿಂತಾರೆ, ಯಾರಿಗೂ ಬೇಕಾದರೂ ಸೇವಿಸ್ಬೋದು. ವಯಸ್ಸಾದವರಿಗೆ ಕೂಡ ಆಗ್ಬೋದು, ಹಲ್ಲಿಲ್ಲದವರಿಗೆ ಕೂಡ ಆಗುತ್ತೆ. ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾವ ಥರ ಮಾಡೋದು ಅಂತೇಳಿ ನಾನು ಹೇಳಿಕೊಡ್ತೀನಿ. ನಾನು ಈಗ ಹೋಗಿ ತೋಟದಿಂದ ನುಗ್ಗೆ ಸೊಪ್ಪು ತಂದಿದ್ದೀನಿ, ತೋರಿಸ್ತೀನಿ. ಓಕೆ, ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಕೆಲವರೆಲ್ಲ ನನಗೆ ಹಾಕಿದ ವೀಡಿಯೋನ ನೋಡಿ ಡೈಲಿ ಸಪೋರ್ಟ್ ಮಾಡ್ತಾರೆ, ಕೆಲವರು ನೋಡಿ ಹಂಗೆ ಹೋಗ್ತಾರೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನಗೆ ಗೊತ್ತಿದ್ದ ಐಡಿಯಾನಲ್ಲ ನಿಮಗೆ ನಾನು ಹೇಳಿಕೊಡ್ತೀನಿ. ಓಕೆ, ಈಗ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಕೊಯ್ದು ತಂದಿದ್ದೀನಿ. ನೋಡಿ, ಈ ಥರ ಇದೆ. ಇದು ತುಂಬ ಒಳ್ಳೆಯದು ನಮ್ಮ ಶರೀರಕ್ಕೆ. ನಾವು ನುಗ್ಗೆ ಸೊಪ್ಪಿನ ಪಲ್ಯ, ನೆಕ್ಸ್ಟ್ ಇದು ಉಪ್ಪಿಟ್ಟು, ಸಾಂಬಾರೆಲ್ಲ ಮಾಡಿ ತಿಂತೀವಿ. ಅದೇ ರೀತಿ ನಾವು ನುಗ್ಗೆ ಸೊಪ್ಪಿನ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ನೋಡಿ, ರೊಟ್ಟಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಯಾವ ಥರ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ಈ ನುಗ್ಗೆ ಸೊಪ್ಪು ಯಾವ ಥರ ಎಷ್ಟು ಉಪಯೋಗವಾಗಿದೆ ಅಂತ ನೋಡಿ. ನನಗೆ ರೊಟ್ಟಿಗೆ ಬೇಕಾಗುವಷ್ಟು ಸೊಪ್ಪನ್ನ ಕೊಯ್ದು ತಂದಿದ್ದೇನೆ ನೋಡಿ, ತೋಟದಿಂದ. ಇದಕ್ಕೆ ಬೇರೆ ಸೊಪ್ಪು ಆ್ಯಡ್ ಮಾಡಿ ಬಸ್ಸಾಂಬಾರು ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ರವೆ ತಗೊಂಡಿದ್ದೀನಿ. ಇದನ್ನು ನಾನು ಅರ್ಧ ಗಂಟೆ ನೀರಲ್ಲಿ ಹಾಕಿ ನೆನೆ ಹಾಕ್ತೀನಿ. ನೋಡಿ, ಈ ಥರ ನೆನೆ ಹಾಕಬೇಕು, ಅರ್ಧ ಗಂಟೆ ನೆನೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ತಂದಿದ್ದೀನಿ. ಈ ಥರ ನೀವು ರೆಡಿ ಮಾಡಿಟ್ಕೊಳ್ಬೇಕು. ನೆಕ್ಸ್ಟ್ ಈರುಳ್ಳಿ, ಹಸಿಮೆಣಸು ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ, ಅದರಲ್ಲಿ ಒಗ್ಗರಣೆ ಇಡ್ತಾ ಇದ್ದೀನಿ. ನೋಡಿ, ನಾವು ದೊಡ್ಡ ಪಾತ್ರೆನೇ ತಗೊಳ್ಬೇಕು, ಯಾಕೆಂದರೆ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಬೇಕಲ್ಲ, ಅದಕ್ಕೆ. ನೋಡಿ, ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಪಾತ್ರೆಯಲ್ಲಿ ನಾನು ಹಿಟ್ಟು ಇಂಗಿಸ್ತಾ ಇದ್ದೀನಿ. ನೋಡಿ, ಸಾಸಿವೆ ಹಾಕಿದ್ದೀನಿ, ಸಿಡಿತಾ ಇದೆ. ನೋಡಿ, ಇದರಲ್ಲಿ ಈರುಳ್ಳಿನೂ ಹಸಿಮೆಣಸನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5 ನಿಮಿಷ ಇಲ್ಲದ 2 ನಿಮಿಷ ಸಾಕು. ಬೆಂಕಿ ಜಾಸ್ತಿ ಹೊತ್ತಿದ್ರೆ 2 ನಿಮಿಷ ಸಾಕು. ನೋಡಿ, ಈ ಥರ ಚೆನ್ನಾಗಿ ಹುರಿಬೇಕು, ಮಿಕ್ಸ್ ಮಾಡಿ ಹುರಿಬೇಕು. ಬಹಳ ಒಳ್ಳೆಯದು ಸ್ನೇಹಿತರೆ, ದಯವಿಟ್ಟು ಮಾಡಿ ಈ ಥರ. ನೋಡಿ, ನಾನು ಸೊಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಹುರಿಬೇಕು, ಸ್ವಲ್ಪ ಬೇಯಬೇಕಾಯ್ತದು. ಉಪ್ಪು ಹಾಕಬೇಕು, ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿ, ನಾನು ರವೆನ ನೆನೆ ಹಾಕಿದ್ದು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ನೋಡಿ, ಈ ಥರ ಬಂದಿದೆ. ನೋಡಿ, ಇದನ್ನು ಆ ನೀರಿನಲ್ಲೇ ಕಲಸಿಟ್ಕೊಳ್ತೀನಿ. ನೋಡಿ, ನೆಕ್ಸ್ಟ್ ನಾನು ಇದನ್ನು ಈ ನುಗ್ಗೆ ಸೊಪ್ಪಿನ ಫ್ರೈ ಮಾಡಿದ್ದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸಬೇಕು. ನೋಡಿ, ಇದು ಹಿಟ್ಟು ಗಟ್ಟಿಯಾಗುವವರೆಗೂ ಚೆನ್ನಾಗಿ ತಿರುಗಿಸಬೇಕು. ಹೀಗೆ ತಿರುಗಿಸಿ ಗಟ್ಟಿಯಾಗುವವರೆಗೂ ತಿರುಗಿಸಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಇಷ್ಟು ಗಟ್ಟಿ ಆಗಬೇಕು.
ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಎಣ್ಣೆನ ರೆಡಿ ಮಾಡಿಟ್ಟಿದ್ದೀನಿ. ಒಂದು ಪ್ಲಾಸ್ಟಿಕ್, ನಾವು ರೊಟ್ಟಿ ತಟ್ಟುವ ಪ್ಲಾಸ್ಟಿಕ್, ಅದರಲ್ಲಿ ಎಣ್ಣೆನ ಸವರ್ಕೊಳ್ತೀನಿ. ನಾವು ರೊಟ್ಟಿ ಮಾಡುವಾಗ ನೀರು ತಗೊಳ್ತೀವಲ್ಲ, ಹಾಗೆ ಇದರಲ್ಲಿ ಎಣ್ಣೆ ತಗೊಳ್ಬೇಕು. ಪ್ಲಾಸ್ಟಿಕ್ಕಿಗೆ ಸವರಬೇಕು ಹೀಗೆ ಚೆನ್ನಾಗಿ. ನೋಡಿ, ನಾನು ನೆಕ್ಸ್ಟ್ ಹಿಟ್ಟಿನ ಉಂಡೆನ ತಗೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಿಟ್ಟು. ಇದನ್ನು ಚೆನ್ನಾಗಿ ಕೈಯಲ್ಲಿ ಸ್ಮೂತಾಗಿ ತಟ್ಟಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಬೇಕು. ಒಳ್ಳೆಯ ಎಣ್ಣೆ ಯೂಸ್ ಮಾಡಿ ಫ್ರೆಂಡ್ಸ್. ನಾನು ನೆಲಕಡಲೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮೂಳೆಗೆ ಕೂಡ ಶಕ್ತಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ತಟ್ಟಬೇಕು. ತಿರುಗಿಸಿ ತಟ್ಟಿದ್ರೂ ಪರವಾಗಿಲ್ಲ. ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ತಟ್ಟಿ ನೋಡಿ, ನಾನು ಕಾವಲಿಗೆ ಹಾಕ್ತಾಯಿದ್ದೀನಿ. ಇದು ರೊಟ್ಟಿಯ ಕಾವಲಿ, ಇದರ ಮೇಲೇ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕಬೇಕು, ಮೆಲ್ಲಗೆ ಹಾಕಬೇಕು ನೋಡಿ. ನೋಡಿ ಈ ಥರ ಮಾಡೋದು ರೊಟ್ಟಿ. ತುಂಬ ರೌಂಡಾಗಿ ಮಾಡಿದ್ದೀನಿ ನಾನು. ಹೀಗೆ ತಿರುಗಿಸಿ ಹುರಿಬೇಕು. ನೋಡಿ ರೊಟ್ಟಿ ರೆಡಿ ಆಯಿತು ನೋಡಿ. ಗರಿಯಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಮಕ್ಕಳು ತುಂಬ ಚೆನ್ನಾಗಿದೆ ಅಂತೇಳಿ ಪದೇ ತಿಂತಾಯಿದ್ರು. ನೀವು ಕೂಡ ಈ ಥರ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಯಾವ ಥರ ಮಾಡೋದು ಅಂತೇಳಿ ನಿಮಗೆ ನಾನು ಹೇಳಿಕೊಟ್ಟಿದ್ದೀನಿ. ಇನ್ನು ನುಗ್ಗೆ ಸೊಪ್ಪು ಎಲ್ಲಾದರೂ ಸಿಕ್ಕಿದರೆ ವೇಸ್ಟ್ ಮಾಡಬೇಡಿ. ಸಾಂಬಾರು, ಪಲ್ಯ, ಇನ್ನು ಈ ಥರ ರೊಟ್ಟಿ, ನೆಕ್ಸ್ಟ್ ಉಪ್ಪಿಟ್ಟು ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅದರ ಟೇಸ್ಟಿ ತುಂಬ ಸಖತ್ತಾಗಿದೆ. ನೆಕ್ಸ್ಟ್ ಅದಕ್ಕೆ ಬೇಳೆ ಎಲ್ಲ ಹಾಕಿ ಬಸ್ಸಾರು ಎಲ್ಲ ಮಾಡ್ಬೋದು. ದಯವಿಟ್ಟು ಇಷ್ಟ ಆಯಿತು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ನಿಮಗೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡಿ. ಓಕೆ, ಬಾಯ್.